ಉತ್ತರ ನಕ್ಷತ್ರದ ಗುಣಧರ್ಮಗಳ ಬಗ್ಗೆ ಮಾತಾಡೋಣ. ಎಷ್ಟು ಸೂರ್ಯನ ಆರಾಧನೆ ಮಾಡ್ತೀರಿ, ಸೂರ್ಯ ನಮಸ್ಕಾರ ಮಾಡ್ತೀರಿ, ಯಶಸ್ಸು ಅವರಿಗೆ ಉಂಟಾಗುತ್ತೆ. ಉತ್ತರ ನಕ್ಷತ್ರದಲ್ಲಿ ಜನ ಆಗಿರ್ತಾರೋ ಅಂತವ್ರಿಗೆ ನಕ್ಷತ್ರ ಅನುಸಾರವಾಗಿ ಫಲ ಹೇಳೋದಾದ್ರೆ ಇವರಿಗೆ ಪೂರ್ಣ ಆಯು ಒಂದು 70 ವರ್ಷಗಳು. ಈ ನಕ್ಷತ್ರದಲ್ಲಿ ಹುಟ್ಟಿರುವಂತವ್ರಿಗೆ ಬಿಸ್ನೆಸ್ ಯಾವ್ಯಾವ್ದಾಗತ್ತೆ, ಯಾವ್ಯಾವ ದಿನ ಕೆಟ್ಟದ್ದು, ಯಾವ್ಯಾವ ದಿನ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರ್ ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ಉತ್ತರ ನಕ್ಷತ್ರದ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಉತ್ತರ ನಕ್ಷತ್ರದ ಗುಣಧರ್ಮಗಳ ಬಗ್ಗೆ ಮಾತಾಡೋಣ. ಉತ್ತರ ನಕ್ಷತ್ರದ ಒಂದಷ್ಟು ಸೀಕ್ರೆಟ್ಸ್ಗಳನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ಮಾತಾಡ್ತಾ ಹೋಗೋಣ. ಉತ್ತರ ನಕ್ಷತ್ರ ತುಂಬಾ ಒಳ್ಳೆ ನಕ್ಷತ್ರ ಇದು. ಯಾರೆಲ್ಲ ಉತ್ತರ ನಕ್ಷತ್ರದಲ್ಲಿ ಜನನ ಆಗ್ತೀರಿ ಅವರು ಎಷ್ಟು ಸೂರ್ಯನ ಆರಾಧನೆ ಮಾಡ್ತೀರಿ, ಸೂರ್ಯ ನಮಸ್ಕಾರ ಮಾಡ್ತೀರಿ, ಅಷ್ಟು ಕೂಡ ಅವರ ಜೀವನದಲ್ಲಿ ಅನೇಕ ಯಶಸ್ಸು ಅವರಿಗೆ ಉಂಟಾಗುತ್ತೆ ಅಂತ ಹೇಳ್ಬೋದು. ಇದು ಸೂರ್ಯನ ನಕ್ಷತ್ರ. ಯಾರೆಲ್ಲ ಸೂರ್ಯನ ನಕ್ಷತ್ರದಲ್ಲಿ ಜನನ ಆಗಿರ್ತಾರೋ, ಅಂದ್ರೆ ಉತ್ತರ ನಕ್ಷತ್ರದಲ್ಲಿ ಜನನ ಆಗಿರ್ತಾರೋ ಅಂಥವ್ರಿಗೆ ಒಂದಷ್ಟು ನಾಯಕನ ಗುಣವುಳ್ಳಂಥದ್ದು, ಸ್ವಂತಿಕೆಯಿಂದ ಬದುಕುವಂಥದ್ದು, ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವಂಥದ್ದು, ಸ್ವತಂತ್ರವಾಗಿ, ಅದರಲ್ಲೂ ಕೂಡ ವಿಶೇಷವಾಗಿ ಉತ್ತರ ನಕ್ಷತ್ರದಲ್ಲಿ 1ನೇ ಪಾದ ಇದೆಯಲ್ಲ ಅದಂತೂ ಇಸ್ ವೆರಿ ಗುಡ್. ಅಡ್ಮಿನಿಸ್ಟ್ರೇಟಿವ್, ಸ್ವಾಭಿಮಾನ, ಅಹಂಕಾರ, ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡಲಿಕ್ಕೆ ಅಷ್ಟೊಂದು ಕಂಫರ್ಟ್ ಝೋನ್ ಇರಲ್ಲ ಅವ್ರಿಗೆ, ಅಥವಾ ಇದ್ರೂ ಲೀಡರ್ ಆಗಿರಬೇಕು, ಟೀಮ್ ಲೀಡರ್ ಆಗಿರಬೇಕು, ಉತ್ತಮ ಪೊಸಿಷನ್ಸ್ ಅಲ್ಲಿ ಇರಬೇಕು ಅನ್ನುವಂಥದ್ದು. ಅದೇ 2ನೇ ಪಾದ, 3ನೇ ಪಾದ, 4ನೇ ಪಾದದವರು ಇಟ್ಸ್ ವೆರಿ ಸ್ಮಾರ್ಟ್ ವರ್ಕ್, ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ, ಒಳ್ಳೆ ಅಡ್ಮಿನಿಸ್ಟ್ರೇಟ್ ಇರ್ತಾರೆ, ಬುದ್ಧಿಶಕ್ತಿಯಿಂದ ಕೆಲಸ ಮಾಡುವಂಥ ಗುಣಧರ್ಮಗಳವರಾಗಿರ್ತಾರೆ. ಇನ್ನು ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರೋರು ನೀವು ಅಬ್ಸರ್ವ್ ಮಾಡಿ, ಮುಖ ಅದರಲ್ಲೂ ಕೂಡ ಕೆನ್ನೆ ಯಾವಾಗಲೂ ಕೆಂಪಿಗಿರುತ್ತೆ ಅಂತ, ಅಂದ್ರೆ ಅದು ಕೆಂಪು ನಕ್ಷತ್ರ. ಈ ನಕ್ಷತ್ರದಲ್ಲಿ ಶಾರದಾದೇವಿ ಅಂದ್ರೆ ಅಮ್ಮನವರು ಶಾರದೆ, ಮಹಾಲಕ್ಷ್ಮಿ, ವಿವೇಕಾನಂದರು ಇದೇ ನಕ್ಷತ್ರದಲ್ಲಿ ಜನಿಸಿರುವಂಥದ್ದು, ಉತ್ತರ ನಕ್ಷತ್ರದಲ್ಲಿ. ಯಾರೆಲ್ಲ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರ್ತಿರೋ ಅವರಿಗೆ ರವಿ ದಶೆ ಇರ್ತದೆ, ಅಂದ್ರೆ ರವಿ ದಶೆಯಲ್ಲಿ ಅವರು ಜನನ ಆಗ್ತಾರೆ. ಯಾರೇ ಈ ನಕ್ಷತ್ರದಲ್ಲಿ ಹುಟ್ಟಿದ್ರು ಕೂಡ ಅವರು ರವಿ ದಶೆಯಲ್ಲಿ ಜನನ ಆಗಿದ್ದೀವಿ ಅಂತ ತಿಳ್ಕೊಬೇಕು. ಇನ್ನು ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ದೇಹದ ಭಾಗಗಳು ಅಂದ್ರೆ ಬೆನ್ನೆಲುಬು, ಕರುಳು, ಹೊಟ್ಟೆಯ ಭಾಗ. ಯಾರೆಲ್ಲ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರ್ತಿರೋ ಆ ಉತ್ತರ ನಕ್ಷತ್ರದಲ್ಲಿ ಪಾಪಗ್ರಹಗಳಿದ್ರೆ ಅಥವಾ ಜಾತಕದಲ್ಲಿ ರವಿ ದುಸ್ಥಾನದಲ್ಲಿದ್ರೆ ಅಂಥವ್ರಿಗೆ ಸ್ವಲ್ಪ ಬೆನ್ನು ನೋವು, ಕರುಳಿಗೆ ಸಂಬಂಧಪಟ್ಟಂತ ಇಶ್ಯೂಸು, ಹೊಟ್ಟೆಯ ಭಾಗದಲ್ಲಿ ಸ್ವಲ್ಪ ತೊಂದರೆಗಳು ಆಗುವಂತ ಸಾಧ್ಯತೆಗಳು ಅವ್ರಿಗೆ ಇರ್ತದೆ. ಅದ್ರ ಬಗ್ಗೆ ಅವರು ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ. ಇನ್ನು ಪ್ರಮುಖವಾಗಿ ಉತ್ತರ ನಕ್ಷತ್ರ ಬಂದು ಮನುಷ್ಯಗಣ ನಕ್ಷತ್ರ ಇದು. ಮನುಷ್ಯಗಣ ಅಂದ ತಕ್ಷಣನೇ ಅವರಿಗೆ ದೈವಿಕವಾದಂತಹ ಗುಣಗಳು ಇರ್ತದೆ, ರಾಕ್ಷಸತ್ವದ ಗುಣಗಳು ಇರ್ತದೆ. ಅಂದ್ರೆ ಸಾತ್ವಿಕ ಮನೋಭಾವವು ಇರ್ತದೆ, ಟೆಂಪರ್ಮೆಂಟ್ ಜಾಸ್ತಿ ಇರುವಂಥದ್ದು ಕೂಡ ಇರ್ತದೆ. ಇನ್ನು ಗೋಯೋನಿ, ಕ್ಷತ್ರಿಯ ವರ್ಣ ಅಂದ್ರೆ ಸ್ವಲ್ಪ ಅಗ್ರೆಷನ್ನು, 10 ಜನನ ಕಾಪಾಡುವಂಥದ್ದು, ಒಂದು ನಾಯಕನ ಗುಣ, ಯಾವುದೇ ರೀತಿಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ರೆಡಿ ಇರುವಂತಹ ಒಂದು ಗುಣಧರ್ಮಗಳನ್ನ ಇದು ಇಂಡಿಕೇಟ್ ಮಾಡುತ್ತೆ. ಆದಿನಾಡಿ ನೋಡಿ, ಉತ್ತರ ನಕ್ಷತ್ರ ಆದಿನಾಡಿಯನ್ನು ಇಂಡಿಕೇಟ್ ಮಾಡುತ್ತೆ. ಅದರಿಂದ ನೀವು ಆದಿನಾಡಿಯಲ್ಲಿ ಹುಟ್ಟಿರುವ ಬೇರೆ ಯಾವುದೇ ನಕ್ಷತ್ರದವ್ರನ್ನ ಮದುವೆ ಮಾಡ್ಕೋಬಾರ್ದು. ಸೇಮ್ ನಾಡಿಗಳಿದ್ದಾಗ ಆಯುಷ್ಯವನ್ನ ಇಂಡಿಕೇಟ್ ಮಾಡ್ತಾರೆ, ಮಾಂಗಲ್ಯವನ್ನ ಇಂಡಿಕೇಟ್ ಮಾಡ್ತಾರೆ. ಆದ್ರೆ ನಿಜವಾದ ಕಾರಣ ಏನಂದ್ರೆ ನಾಡಿ ಅಂದ ತಕ್ಷಣನೇ ನಿಮ್ಮ DNA ಕನೆಕ್ಟ್ ಆಗ್ಬಿಡುತ್ತೆ. ಅದು ಅಂದ್ರೆ ಒಂದೇ ನಾಡಿಯ ಇಬ್ಬರು ಮದುವೆ ಆದಾಗ ಅವ್ರಿಗೆ ಉತ್ತಮ ಸಂತಾನ ಅಭಿವೃದ್ಧಿ, ವಂಶಾಭಿವೃದ್ಧಿ ಆಗದೇ ಇರುವಂತ ಸಾಧ್ಯತೆಗಳಿರ್ತದೆ. ಮತ್ತು ಇದು ತ್ರಿಪಾದಿ ನಕ್ಷತ್ರ, 1 ಪಾದ ಒಂದು ರಾಶಿಯಲ್ಲಿದ್ರೆ ಮತ್ತೊಂದು 3 ಪಾದ ಬೇರೆ ರಾಶಿಯಲ್ಲಿ ಇರ್ತದೆ. ಅದರಿಂದ ಯಾವಾಗ್ಲೂ ಇವರು ಇನ್ನೂ ಏನೇ
ಕೆಲಸ ಮಾಡ್ತಿದ್ರು ಕೂಡ ಒಂದಕ್ಕೆ ಮುಗಿಸೋದಿಲ್ಲ, ಇನ್ನೂ ಏನಾದರೂ ಮಾಡಬೇಕು ಅನ್ನುವಂಥ ಆಲೋಚನೆಗಳನ್ನ ಇವ್ರು ಯಾವಾಗಲೂ ಇಟ್ಕೊಂಡಿರ್ತಾರೆ. ಮತ್ತೆ ಸ್ಥಿರವಾದಂತಹ ಬುದ್ಧಿ, ಅಂದ್ರೆ ಸ್ಥಿರ ನಕ್ಷತ್ರ ಅಂತ ಕರಿತೀವಿ. ಒನ್ಸ್ ಏನಾದ್ರು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದನ್ನ 100% ಮಾಡಿ ಮುಗಿಸುವಂತಹ ಯೋಗ ಇವರು ಜಾತಕದಲ್ಲಿರುತ್ತೆ. ಯಾರೆಲ್ಲ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಅವರು ಟೇಟೋಪಾಪಿ ಅಕ್ಷರದಿಂದ ಜನ್ಮ ನಕ್ಷತ್ರದ ಅಕ್ಷರಗಳನ್ನು ಇಟ್ಕೋಬೇಕಾಗ್ತದೆ, ಅಥವಾ ಟೇಟೋಪಾಪಿ ಅಕ್ಷರದಿಂದ ಯಾರ ಹೆಸರೆಲ್ಲ ಶುರುವಾಗ್ತದೋ ಅವ್ರದ್ದು ಉತ್ತರ ನಕ್ಷತ್ರ ಅಂತ ಹೇಳಿ ನೀವು ತಿಳ್ಕೊಬೇಕಾಗ್ತದೆ. ಇದಿಷ್ಟು ಕೂಡ ಈ ಉತ್ತರ ನಕ್ಷತ್ರದಕ್ಕೆ ಸಂಬಂಧಪಟ್ಟಂತ ವಿಚಾರಗಳು. ಇನ್ನು ಈ ಉತ್ತರ ನಕ್ಷತ್ರದಲ್ಲಿ ದೋಷಗಳು, ಯಾರಾದ್ರೂ 1ನೇ ಪಾದದಲ್ಲಿ ಹುಟ್ಟಿದ್ರೆ 4ನೇ ಪಾದದಲ್ಲಿ ಹುಟ್ಟಿದ್ರೆ ಜನನ ದೋಷ ಇರ್ತದೆ. ಅಂದ್ರೆ ಮಗುಗೆ ಮತ್ತು ತಂದೆಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಮತ್ತು ಅಭಿವೃದ್ಧಿಯ ಕುಂಠಿತ ಆಗುವಂತ ಸಾಧ್ಯತೆಗಳಿರ್ತದೆ. ಅದರಿಂದ ಈ ಉತ್ತರ ನಕ್ಷತ್ರದಲ್ಲಿ ಜನನ ಆಗಿದ್ರೆ ಉತ್ತರ ನಕ್ಷತ್ರ ಜನನ ಶಾಂತಿಯನ್ನ ಮಾಡಿಸ್ಬೇಕಾಗ್ತದೆ. ಮತ್ತು ಒಂದು ತಾಮ್ರದ ಪಾತ್ರೆಯನ್ನು ಕೂಡ ಇವರು ದಾನವನ್ನಾಗಿ ಮಾಡಬೇಕಾಗ್ತದೆ. ಅದರಿಂದ ದೋಷಗಳು ನಿವಾರಣೆ ಆಗ್ತದೆ. ಕೆಲವರು ಹೇಳ್ತಾರೆ, ಗುರುಗಳೇ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಗೊತ್ತಿರಲಿಲ್ಲ, ಈಗ ನಮಗೆ ಒಂದು ಸರ್ಟನ್ ಏಜ್ ಆಗಿದೆ, ಈಗ ಮಾಡಬಹುದಾದ್ರೆ ಖಂಡಿತವಾಗಿಯೂ ಮಾಡಿ. ನೀವು ಜನನ ದೋಷಗಳಿಗೆ ಪರಿಹಾರ ಮಾಡ್ಕೊಳ್ಳದೆ ಯಾವುದೇ ಹೋಮ ಹವನ ದೇವಸ್ಥಾನಗಳು ಹೋದ್ರೂ ಕೂಡ ಅದು ಪರಿಹಾರ ಸಿಗೋದಿಲ್ಲ. ಅದರಿಂದ ಆ ಪರಿಹಾರಗಳನ್ನು ಖಂಡಿತವಾಗಿಯೂ ನೀವು ಮಾಡ್ಕೋಬಹುದು. ಇದು ಜನನ ದೋಷ. ಇನ್ನು ಸಾಮಾನ್ಯವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ಧನವಂತರು, ಕಾರ್ಯಾಧ್ಯಕ್ಷರು, ಅಂದ್ರೆ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡುವಂಥವ್ರು, ಸೌಭಾಗ್ಯವುಳ್ಳವರು, ಉತ್ತಮ ಸಂಪತ್ತನ್ನು ಗಳಿಸುವಂಥವ್ರು, ಉಷ್ಣರೋಗ ಅಂದ್ರೆ ಬಾಡಿ ಈಟ್, ಉಷ್ಣರೋಗ, ಪಿತ್ತರೋಗಾದಿಗಳು ಬರುವಂಥದ್ದು, ವಿನಮ್ರ ಸ್ವಭಾವ, ಕೈಯಲ್ಲಿ ಮತ್ಸ್ಯರೇಖೆಗಳನ್ನು ಉಳ್ಳಂಥವ್ರು, ಉತ್ತಮ ವಾಹನಗಳಲ್ಲಿ ಓಡಾಡುವಂತಹ ಯೋಗ ಉಳ್ಳಂಥವ್ರು, ಭೋಗವಂತರು, ಕಾರ್ಯದಲ್ಲಿ ನಿಪುಣರು ಅಂತೇಳಿ ಶಾಸ್ತ್ರ ಹೇಳ್ತದೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ 1ನೇ ಚರಣದಲ್ಲಿ ಹುಟ್ಟಿರುವಂಥವ್ರು ವಿದ್ಯಾವಂತರು, ಬುದ್ಧಿವಂತರು, ಸ್ಮಾರ್ಟ್ ವರ್ಕ್ ಮಾಡುವಂಥವ್ರು, ದಾನ ಧರ್ಮ ಮಾಡುವಂತಹ ಸುಖಭೋಗಿಗಳು, ಮತ್ತು ಗಂಡ್ಮಕ್ಳಾಗಿದ್ರೆ ಬೇಗ ಇವ್ರಿಗೆ ಹೆಣ್ಮಕ್ಳು ಅಟ್ರಾಕ್ಟ್ ಆಗ್ತಾರೆ, ಹೆಣ್ಮಕ್ಳಾಗಿದ್ರೆ ಗಂಡ್ಮಕ್ಳು ಇವ್ರಿಗೆ ಬೇಗ ಅಟ್ರಾಕ್ಟ್ ಆಗ್ತಾರೆ. ಇನ್ನು 2ನೇ ಪಾದದಲ್ಲಿ ಹುಟ್ಟಿರುವಂಥವ್ರು ಪಾಪ ತುಂಬಾ ಒಳ್ಳೆಯವರು ಇದ್ರೂ ತುಂಬಾ ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಅವರ ಸಂದರ್ಭಗಳು ತುಂಬಾ ಕೆಟ್ಟದಾಗಿರುತ್ತೆ, ಅಥವಾ ಇವ್ರನ್ನ ತುಂಬಾ ಜನ ಉಪಯೋಗಿಸ್ಕೊತಾರೆ, ಇವ್ರಕ್ಕಿಂತ ಇವರು ಬೇರೆಯವ್ರಿಗೆ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಅಥವಾ ಲೈಫಲ್ಲಿ ತುಂಬಾ ಸ್ಟ್ರಗಲ್ ಮಾಡಿ ಉನ್ನತ ಸ್ಥಾನಕ್ಕೆ ಬರುವಂತಹ ಯೋಗ. ಇನ್ನು 3ನೇ ಪಾದದಲ್ಲಿ ಹುಟ್ಟಿರುವಂಥವ್ರು ಇವರು ಆರ್ಟ್ಲಿ ಒಳ್ಳೆಯವರಿದ್ರು ಕೂಡ ಇವರ ನೆಗೆಟಿವ್ ಏನಂದ್ರೆ ಉಗ್ರತ್ವ, ಕೋಪ, ಮುಂಗೋಪ, ಗರ್ವ, ಇದೇ ಇವ್ರನ್ನ ಎಷ್ಟೋ ಸರಿ ಸಮಸ್ಯೆಗೆ ಸಿಕ್ಕಾಕೋಸ್ಬಿಡುತ್ತೆ. ಮತ್ತೆ ತುಂಬಾ ದುಡ್ಡನ್ನ ಖರ್ಚು ಮಾಡ್ಬಿಡ್ತಾರೆ. ಇವರು ಸ್ವಲ್ಪ ಮುಂಗೋಪ, ಹಣವನ್ನ ನೀರಾಗಿ ಖರ್ಚು ಮಾಡೋಂಥದ್ದನ್ನು ಇವರು ಕಡಿಮೆ ಮಾಡ್ಕೋಬೇಕಾಗ್ತದೆ. ಇನ್ನು 4ನೇ ಪಾದದಲ್ಲಿ ಹುಟ್ಟಿರುವಂಥವ್ರು ಇವ್ರಿಗೆ ದೈವಿಕ ಅನುಗ್ರಹ ಜಾಸ್ತಿ ಇರ್ತದೆ, ದಾನಶೀಲರು, ಪರೋಪಕಾರಿಯರು, ಅಂತಃಕರಣ ಉಳ್ಳಂಥವ್ರು, ವಿಚಾರಶೀಲರು, ಮತ್ತು ಅನೇಕರಿಗೆ ಸಹಾಯವನ್ನು ಮಾಡುವಂಥ ಗುಣಧರ್ಮಗಳನ್ನು ಇವರು ಹೊಂದಿರ್ತಾರೆ. ಇದು ಬಹಳ ಮುಖ್ಯವಾಗಿ ನೀವು ತಿಳ್ಕೊಬೇಕಾಗ್ತದೆ. ಇನ್ನು ಪ್ರಮುಖವಾಗಿ ಕಂಟಕಾದಿಗಳು ನೋಡಿ, ಸಾಮಾನ್ಯವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಮಗುಟದ 3ನೇ ತಿಂಗಳಲ್ಲೇ ಜ್ವರದಿಂದ, ವಿಪರೀತ ಜ್ವರದಿಂದ ತೊಂದರೆಯನ್ನು ಅನುಭವಿಸುತ್ತೆ. ಮತ್ತೆ 10ನೇ ತಿಂಗಳಲ್ಲಿ ಮತ್ತೆ ಅನಾರೋಗ್ಯ, ವಿಪರೀತ ಜ್ವರಬಾಧೆಯನ್ನ ಅನುಭವಿಸುವಂಥದ್ದು. 5ನೇ ವರ್ಷದಲ್ಲಿ ಪಿತ್ತ ರೋಗಗಳು, 10ನೇ ವರ್ಷದಲ್ಲಿ ಮತ್ತೆ ತೊಂದರೆ ಇರುತ್ತೆ. ಮಧ್ಯಮ ವಯಸ್ಸಲ್ಲಿ ವಾಹನ ಗಂಡಾಂತರಗಳು, 50ನೇ ವಯಸ್ಸಲ್ಲಿ ಮೃಗ ವಾಹನಾದಿ ಭಯ ಗಂಡಾಂತರ, 60ನೇ ವರ್ಷದಲ್ಲಿ ಅಪಮೃತ್ಯು ಭಯವನ್ನ ಅನುಭವಿಸ್ಬೇಕಾಗ್ತದೆ ಇವರು, 70ನೇ ವಯಸ್ಸಲ್ಲಿ ಪರಮಾಯುಷು. ಸಾಮಾನ್ಯವಾಗಿ ಯಾರೆಲ್ಲ ಉತ್ತರ ನಕ್ಷತ್ರದಲ್ಲಿ ಜನನ ಆಗಿರ್ತಾರೋ ಅಂಥವ್ರಿಗೆ ನಕ್ಷತ್ರ ಅನುಸಾರವಾಗಿ ಫಲ ಹೇಳೋದಾದ್ರೆ ಇವ್ರಿಗೆ ಪೂರ್ಣ ಆಯು ಒಂದು 70 ವರ್ಷಗಳು ಅಂತೇಳಿ ಇವ್ರಿಗೆ ತಿಳಿಸುವಂಥದ್ದು. ಅದರಿಂದ ಈ ತರ ಕಂಟಕಾದಿಗಳು, ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದ್ರೆ ಸೂರ್ಯೋದಯ ಟೈಮಲ್ಲಿ ಕೊನೆ ಪಕ್ಷ ಭಾನುವಾರದ ದಿನ ಎದ್ದು ಗೋಪೂಜೆಯನ್ನ ಮಾಡೋದ್ರಿಂದ ಈ ಗಂಡಾಂತರಗಳು ಮತ್ತು ಈ ದೋಷಗಳು ನಿಮಗೆ ನಿವಾರಣೆ ಆಗತ್ತೆ. ಪ್ರಮುಖವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಬಿಸ್ನೆಸ್ ಯಾವ್ಯಾವ್ದಾಗತ್ತೆ ಮತ್ತು ಇವರಿಗೆ ಯಾವನ್ನ ದಿನ ಅಶುಭ ಫಲಗಳು ಪ್ರಾಪ್ತಿ ಆಗ್ತದೆ ಅನ್ನುವಂಥ ವಿಚಾರವನ್ನ ನೋಡುವಂಥ ಸಂದರ್ಭದಲ್ಲಿ ನೋಡಿ, ಸಾಮಾನ್ಯವಾಗಿ ಕಬ್ಬಣ, ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ ವ್ಯಾಪಾರ ಇವ್ರಿಗೆ ತುಂಬ ಚೆನ್ನಾಗಾಗತ್ತೆ. ಅಲ್ಯೂಮಿನಿಯಂ ವ್ಯಾಪಾರ ಇವ್ರಿಗೆ ಚೆನ್ನಾಗಾಗತ್ತೆ. ಸ್ಟೇಷನರಿ ಮಾಡುವಂಥದ್ದು ತುಂಬ ಚೆನ್ನಾಗಾಗತ್ತೆ. ಮತ್ತು ಪೆಟ್ರೋಲ್ ಬಂಕು ಇವ್ರಿಗೆ ತುಂಬ ಚೆನ್ನಾಗಿ ಆಗಿ ಬರುತ್ತೆ. ಮತ್ತು ಪ್ರಕಾಶನ, ಬುಕ್ ಪ್ರಿಂಟಿಂಗ್ ಮಾಡುವಂಥದ್ದು ಇವರಿಗೆ ತುಂಬ ಚೆನ್ನಾಗಿ ಆಗುವಂಥದ್ದು. ಕಂಟ್ರಾಕ್ಟರ್ ಆಗ್ಬೋದು,
ಕೈಗಾರಿಕೋದ್ಯಮಗಳನ್ನು ನಡೆಸ್ಬೋದು, ಮತ್ತು ಮೆಡಿಕಲ್ ಸ್ಟೋರು ವ್ಯಾಪಾರ, ಔಷಧಿ ವ್ಯಾಪಾರವನ್ನು ಮಾಡ್ಬೋದು, ಮತ್ತು ಗಣಿಗಾರಿಕೆ ಇವರಿಗೆ ತುಂಬ ಚೆನ್ನಾಗಾಗುತ್ತೆ. ಪತ್ರಿಕೆಗಳಲ್ಲಿ ಕೂಡ ಇವರು ವರ್ಕ್ ಮಾಡ್ಬೋದು ಅಥವಾ ಸ್ವಂತವಾಗಿ ಮಾಡ್ಬೋದು, ಮತ್ತು ಸ್ವಂತ ಬಿಸ್ನೆಸ್ ಇವ್ರಿಗೆ ತುಂಬ ಚೆನ್ನಾಗಾಗುತ್ತೆ. ಇದಿಷ್ಟು ಬಿಸ್ನೆಸ್ಸು ಉತ್ತರ ನಕ್ಷತ್ರವ್ರಿಗೆ ಆಗ್ಬರುವಂಥದ್ದು. ಆದರೆ ಇವರು ಬಹಳ ಮುಖ್ಯವಾಗಿ ಯಾವ್ಯಾವ ದಿನ ಕೆಟ್ಟದ್ದು, ಯಾವ್ಯಾವ ದಿನ ಶುಭ ಕಾರ್ಯಗಳನ್ನು ಮಾಡಬಾರ್ದು ಇವರು ಅನ್ನುವಂಥದ್ದನ್ನು ಇವರು ತಿಳ್ಕೊಬೇಕಾಗ್ತದೆ. ನೋಡಿ, ಇವರು ಯಾವುದೇ ಶುಭ ಕಾರ್ಯಗಳನ್ನು ಜ್ಯೇಷ್ಠ ಮಾಸದಲ್ಲಿ ಮಾಡುವಂಥದ್ದಿಲ್ಲ. ಮತ್ತು ಯಾವುದೇ ಶುಕ್ಲ ಪಕ್ಷ ಆಗಲಿ ಕೃಷ್ಣ ಪಕ್ಷ ಆಗಲಿ ತೃತೀಯ, ಅಷ್ಟಮಿ, ತ್ರಯೋದಶಿ ತಿಥಿಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಇವರು ಮಾಡೋಂಗಿಲ್ಲ. ಶನಿವಾರ ಮತ್ತು ಮೂಲಾ ನಕ್ಷತ್ರ ಇದಿಷ್ಟು ಕೂಡ ಇವರಿಗೆ ಕೆಡಕನ್ನು ಉಂಟುವಂತಹ ದಿನಗಳು ಮತ್ತು ವಾರಗಳು. ಇದಿಷ್ಟನ್ನು ಕೂಡ ಇವರು ಬಿಡಬೇಕಾಗ್ತದೆ. ಯಾಕಂದರೆ ಇದನ್ನು ನಾವು ಘಾತ ಮಾಸಗಳು ಅಥವಾ ಘಾತವನ್ನುಂಟು ಮಾಡುವಂತಹ ದಿನಗಳು ಅಂತ ಹೇಳ್ತೀವಿ. ಅದರಿಂದ ಈ ದಿನಗಳು ಇವರು ಬಿಟ್ಟರೆ ಅತ್ಯಂತ ಶುಭ ಫಲಗಳು ಇವರಿಗೆ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆಲ್ಮೋಸ್ಟ್ ಉತ್ತರ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಅನೇಕ ವಿಷಯಗಳನ್ನು ಇವತ್ತು ನೀವು ತಿಳ್ಕೊಟ್ರಿ. ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ಈ ನಕ್ಷತ್ರದ ಬಗ್ಗೆ ಮಾತಾಡ್ತಾ ಹೋಗೋಣ. ನಿಮಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ